ಆಕಾಶವಾಣಿ ಗಿಡನೆಟ್ಟು ಮರವಾಗಿಸಿ ಮಳೆ ತರಿಸಿ ರಾಶಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ಭಾಗವಹಿಸುತ್ತಿರುವವರು ಹಾಸನ ಉಪವಲಯ ಅರಣ್ಯಾಧಿಕಾರಿ ಟಿಆರ್ ಗಿರೀಶ್. ನೀರಿಗಾಗಿ ಅರಣ್ಯ. ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಾಡುಗಳಲ್ಲಿ ಕಾಡ್ಗಿಚ್ಚು, ಪ್ರಾಣಿ ಬೇಟೆ, ಅಕ್ರಮ ಚಟುವಟಿಕೆ, ಅಕ್ರಮ ಗಣಿಗಾರಿಕೆಯನ್ನು ತಡೆಯೋದು ಬಹಳ ಕಷ್ಟ ಸಾಧ್ಯವಾಗಿತ್ತು. ಇವುಗಳನ್ನು ನಿಯಂತ್ರಣ ಮಾಡಲು ಅರಣ್ಯ ಇಲಾಖೆ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯನ್ನ ಜಾರಿಗೆ ತಂತು. ಇದರಡಿ ಕಾರ್ಯನಿರ್ವಹಿಸುವ ಗ್ರಾಮ ಅರಣ್ಯ ಸಮಿತಿಯ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿದೆ. ಈ ಕುರಿತು ಮಾಹಿತಿಯನ್ನ ನೀಡಲು ಹಾಸನ ವಲಯ ಅರಣ್ಯಾಧಿಕಾರಿಗಳಾದ ಟಿಆರ್ ಗಿರೀಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸ್ವಾಗತ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಗಿರೀಶ್ ಅವರೇ, ಗ್ರಾಮ ಅರಣ್ಯ ಸಮಿತಿಗಳ ಒಂದು ವ್ಯಾಖ್ಯಾನವೇನು ಅನ್ನೋದನ್ನ ತಿಳಿಸ್ಕೊಡಿ. ಈಗಾಗಲೇ ಪರಿಸರದಲ್ಲಿ ಅನೇಕ ಜೈವಿಕ ಒತ್ತಡಗಳಿವೆ. ಈ ಜೈವಿಕ ಒತ್ತಡಗಳಿಂದ ಅರಣ್ಯ ಅವನತಿ ಹೊಂದ್ತಾ ಇದೆ, ಜೊತೆಗೆ ಬಂಜರು ಭೂಮಿ ಉಂಟಾಗ್ತಾ ಇದೆ. ಅಥವಾ ಇತರೆ ಯಾವುದೇ ಅರಣ್ಯ ಪ್ರದೇಶಗಳಲ್ಲಿ ಅವುಗಳನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ, ರಕ್ಷಣೆ ಹಿತದೃಷ್ಟಿಯಿಂದ ಅಥವಾ ಅದು ನಿರ್ಮಾಣ ಮಾಡೋ ಹಿತದೃಷ್ಟಿಯಿಂದ ಆಸಕ್ತಿಯುಳ್ಳ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ಸೇರಿ ನಡೆಸುವಂತಹ ಒಂದು ಯೋಜನೆ ಅಥವಾ ಸಮಿತಿಯನ್ನು ನಾವು ಗ್ರಾಮ ಅರಣ್ಯ ಸಮಿತಿ ಅಂತ ವ್ಯಾಖ್ಯಾನ ಕೊಡ್ಬೋದಾಗುತ್ತೆ. ಸೊ ಈ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆಯಲ್ಲಿ ಈ ಗ್ರಾಮ ಅರಣ್ಯ ಸಮಿತಿಯ ಸಂಯೋಜನೆಯನ್ನ ಹೇಗೆ ಮಾಡಲಾಗುತ್ತೆ? ಸಂಯೋಜನೆ ಬಹಳ ಮುಖ್ಯ. ಈ ಒಂದು ಗ್ರಾಮ ಅರಣ್ಯ ಸಮಿತಿಯ ಸಂಯೋಜನೆಯನ್ನ ಮಾಡಬೇಕಂದ್ರೆ ಈ ಗ್ರಾಮ ಅರಣ್ಯ ಸಮಿತಿ ಅನ್ನೋದು ಗ್ರಾಮದ ಒಂದು ಭಾಗ. ಈ ಗ್ರಾಮದ ಒಂದು ಭಾಗದ ಜೊತೆಗೆ ಕೆಲವು ಆಸಕ್ತಿಯುಳ್ಳ ಸಮೂಹಗಳ ಒಂದು ಭಾಗ ಅಂತ ನಾವು ಹೇಳ್ಬೋದು. ಹೌದು. ಯಾಕೆಂದ್ರೆ ನಾವು ರಕ್ಷಣೆ ಮಾಡಬೇಕಾಗುತ್ತೆ, ಇಲ್ಲಿ ಅರಣ್ಯ ರಕ್ಷಣೆ ಮಾಡಬೇಕು, ಆಸಕ್ತಿ ಕೂಡ ಬೇಕಾಗುತ್ತೆ. ಅಂತಹ ಆಸಕ್ತಿಯುಳ್ಳ ಸಮೂಹದ ಒಂದು ಭಾಗದಲ್ಲಿ 18 ವರ್ಷ ಮೇಲ್ಪಟ್ಟ ವಯಸ್ಕರು ಸೇರಿ ರಚನೆ ಮಾಡಬೇಕಾಗುತ್ತೆ. ಸೊ 18ರಿಂದ ಕೆಳಗಡೆ ಇರಬಾರ್ದು. 18 ವರ್ಷದ ಮೇಲ್ಪಟ್ಟ ಅಂತಹ ಯುವತಿ ಅಥವಾ ಯುವಕರು ಯಾರಾದ್ರೂ ಕೂಡ ವಯಸ್ಕರು ಇಲ್ಲಿ ಪದನಿಮಿತ್ತ ಸದಸ್ಯರು ಅಂತ ಇರ್ತಾರೆ. ನಮ್ಮ ಅರಣ್ಯ ಇಲಾಖೆಯಿಂದ ಸದಸ್ಯ ಕಾರ್ಯದರ್ಶಿ ಮಾಡಿರ್ತಾರೆ ಗ್ರಾಮ ಅರಣ್ಯ ಸಮಿತಿ. ಅವರ ಬಳಿ ಬಂದು 2 ರೂಪಾಯಿಯನ್ನ ಪಾವತಿಸಿ ಇವರು ಸದಸ್ಯತ್ವವನ್ನು ಪಡಿಬಹುದು. ಈ ತರ ಸದಸ್ಯತ್ವನ ಪಡೆದಾಗ ನಮಗೆ ಅಲ್ಲಿ ಸಂಯೋಜನೆ ಉಂಟಾಗುತ್ತೆ. ಈಗ ನೀವು ಹೇಳ್ದಾಗೆ ಒಂದು ಕಾಡನ್ನ ರಕ್ಷಣೆ ಮಾಡೋದಕ್ಕೆ ಆಸಕ್ತಿ ಬಹಳ ಮುಖ್ಯ ಆಗುತ್ತೆ. ಈ ಆಸಕ್ತಿ ಇರುವ ಒಂದು ಸ್ವಯಂ ಆಸಕ್ತಿಯುಳ್ಳ ಸ್ಥಳೀಯರು ಗ್ರಾಮ ಅರಣ್ಯ ಸಮಿತಿ ಸದಸ್ಯರಾಗಬೇಕಾದ್ರೆ ಏನ್ ಮಾಡಬೇಕಾಗತ್ತೆ? ಈಗ ಸದಸ್ಯರು ನಾನು ಹೇಳಿದ್ದು, ಈಗ ಗ್ರಾಮ ಅರಣ್ಯ ಸಮಿತಿಗೆ ಆ ಗ್ರಾಮದ ಸಮೂಹದಲ್ಲಿರುವಂತಹ ಆಸಕ್ತಿಯುಳ್ಳವರು 18 ವರ್ಷ ಮೇಲ್ಪಟ್ಟವರು 2 ರೂಪಾಯಿ ಕೊಟ್ಟು ಪಾವತಿ ಮಾಡಿ ಅವರು ಸದಸ್ಯರಾಗಬೇಕು. ಇವರು ಅನುಕೂಲ ಪಡೆಯುವಂಥವ್ರು, ಅಂದ್ರೆ ಗ್ರಾಮ ಅರಣ್ಯ ಸಮಿತಿಯಲ್ಲಿ ಅನುಕೂಲ ಪಡೆಯೋಕ್ಕೋಸ್ಕರ ಇರುವಂತಹ ಒಂದು ಸಮೂಹ. ಆದರೆ ಈ ಸದಸ್ಯರುಗಳಾಗಬೇಕು ಅಂದರೆ, ಪದನಿಮಿತ್ತ ಸದಸ್ಯರುಗಳು ಆಗಬೇಕು ಅಂದರೆ, ಯಾಕೆಂದ್ರೆ ಒಂದು ಗ್ರಾಮ ಅರಣ್ಯ ಸಮಿತಿಯನ್ನು ನಡೆಸ್ಕೊಂಡು ಹೋಗ್ಬೇಕು. ಆ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಮುಖ್ಯವಾಗಿ ಏನಾಗುತ್ತೆ, ಆ ಗ್ರಾಮ ಪಂಚಾಯಿತಿಯ ಸದಸ್ಯ ಕೂಡ ಎಲೆಕ್ಟೆಡ್ ಇರ್ತಾರಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಇರ್ಬೋದು, ಗ್ರಾಮ ಲೆಕ್ಕಿಗ ಇರ್ಬೋದು, ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಇರ್ಬೋದು, ಅಥವಾ ಪಶುಸಂಗೋಪನೆ ಇಲಾಖೆಯವರು ಇರ್ಬೋದು, ಕೃಷಿ ವಿಸ್ತರಣಾಧಿಕಾರಿ ಇರ್ಬೋದು, ನಮ್ಮ ಇಲಾಖೆಯ ಅರಣ್ಯ ಪ್ರೇರಕರು, ಅರಣ್ಯ ರಕ್ಷಕರು, ಉಪವಲಯಾಧಿಕಾರಿ ಅಥವಾ NGO ಪ್ರತಿನಿಧಿ, ಇವ್ರುಗಳೆಲ್ಲ VFCಗೆ ಸದಸ್ಯರಾಗಿರ್ತಾರೆ. ಇಂಥ ಸದಸ್ಯರುಗಳನ್ನು ಬಳಸ್ಕೊಂಡು ಕೂಡ ನಾವು VFCಯನ್ನು ಮುನ್ನಡೆಸೋದಕ್ಕೆ ಅನುಕೂಲ ಆಗ್ತದೆ. ಆದರೆ ಪ್ರಯೋಜನ ಪಡೆಯೋದು ಮಾತ್ರ ಗ್ರಾಮದಲ್ಲಿರುವಂಥ 18 ವರ್ಷ ಮೇಲ್ಪಟ್ಟ ಏನು 2 ರೂಪಾಯಿ ಕೊಟ್ಟು ಪಾವತಿ ಮಾಡಿ ಸದಸ್ಯರಾಗಿರ್ತಾರೋ ಅವರು ಮಾತ್ರ ಪ್ರಯೋಜನ ಪಡ್ತಾರೆ. ಇವರು ಉಳಿದವರು ಸದಸ್ಯರುಗಳಾಗಿರ್ತಾರಲ್ಲ, ಪದನಿಮಿತ್ತ ಸದಸ್ಯರು, ಇವರು ಆ ಒಂದು ಯೋಜನೆಯನ್ನು ಯಶಸ್ವಿಯಾಗಿ ಕರ್ಕೊಂಡು ಹೋಗೋದಕ್ಕೆ ಮಾರ್ಗದರ್ಶಕಗಳಾಗಿರ್ಬೇಕು. ಸೊ ಈ ಗ್ರಾಮ ಅರಣ್ಯ ಸಮಿತಿ ರಚನೆಯನ್ನ ಹೇಗ್ ಮಾಡ್ತಾರೆ, ಮತ್ತೆ ಹಾಗೆ ಒಂದು ಎಷ್ಟು ಜನ ಸದಸ್ಯರು ಇದರಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ಹೇಳಿ? ಹೌದು ಮೇಡಮ್, ಗ್ರಾಮ ಅರಣ್ಯ ಸಮಿತಿ ರಚನೆ ಆಗಬೇಕು ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಆಸಕ್ತ ಗ್ರಾಮಸ್ಥರಿರಬೇಕು. ಇಂಥ ಆಸಕ್ತ ಗ್ರಾಮಸ್ಥರ ಒಂದು ಪಟ್ಟಿ ಇರಬೇಕು. ಆ ಪಟ್ಟಿಗೆ ತಕ್ಕನಾಗಿ ಒಬ್ಬ ಪ್ರವರ್ತಕನಿರ್ಬೇಕು, ಅಂದ್ರೆ ಓಡಾಡೋರು, ಮುಂದೆ ಬಂದು ಓಡಾಡೋರು ಅಂತ. ಅಂದ್ರೆ ಇಷ್ಟು ಮಂದಿ ಅಂತ ಏನಿಲ್ಲ, ಅದೆಲ್ಲ ಒಂದು ಸದಸ್ಯ ಪಡ್ಕೊಳ್ಳೋಕೆ ಎಷ್ಟು ಮಂದಿ ಬೇಕಾದ್ರೂ ಸದಸ್ಯತ್ವವನ್ನು ಪಡೆದುಕೊಳ್ಳಬಹುದು. ಈ ಪ್ರವರ್ತಕರು ಏನ್ ಮಾಡಬೇಕು, ಆ ಒಂದು ಗ್ರಾಮ, ಆ ಅರಣ್ಯ ಇರುವಂತ ಪ್ರದೇಶದ ಒಂದು ವ್ಯಾಪ್ತಿಯೊಳಗಿರುವಂತಹ RFO ವಲಯ ಅರಣ್ಯಾಧಿಕಾರಿಗಳನ್ನು ಭೇಟಿ ಮಾಡಿ ಈ ಪ್ರವರ್ತಕರು ಗ್ರಾಮ ಅರಣ್ಯ ಸಮಿತಿ ರಚನೆ ಬಗ್ಗೆ ಒಂದು ಏನು ಆ ಪತ್ರವನ್ನು ಕೊಡಬೇಕು. ಆಗ ಆ ಕನ್ಸರ್ನ್ಡ್ ವಲಯ ಅರಣ್ಯಾಧಿಕಾರಿಗಳು ಅಲ್ಲಿ ಗ್ರಾಮ ಅರಣ್ಯ ಸಮಿತಿ ರಚನೆ ಮಾಡಬೇಕೇ ಬೇಡವೆ, ಅಲ್ಲಿ ಅರಣ್ಯ ಪ್ರದೇಶ ಎಷ್ಟಿದೆ, JFF PM ಏರಿಯಾ ಎಷ್ಟಿದೆ,
ಮತ್ತು ಆ ಗಡಿ ಎಷ್ಟಿದೆ, ಅರಣ್ಯ ಗಡಿಯಿಂದ ಆ ಗ್ರಾಮ ಎಷ್ಟು ದೂರದಲ್ಲಿದೆ, ಅರಣ್ಯ ಅಲ್ಲಿ ಬೆಳೀತಿರುವಂಥ ಪ್ಲಾಂಟೇಶನ್ ಯಾವುದು, ಅಲ್ಲಿ ಅವಗುಣ ಯಾವುದು, ಅದಕ್ಕೆ ಆದಂಥ ಒಂದು ಬೈಲವನ್ನು ರಚನೆ ಮಾಡಬೇಕು. ಯಾರು ವಲಯ ಅರಣ್ಯಾಧಿಕಾರಿಗಳು ಮತ್ತು ತಂಡ ಒಂದು ಬೈಲವನ್ನು ರಚನೆ ಮಾಡಿ ಆ ಬೈಲವನ್ನು ಮಾನ್ಯ ನಮ್ಮ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸಲ್ಲಿಸಬೇಕು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅದನ್ನು ಪರಿಶೀಲಿಸಿ ಆ ಬೈಲವನ್ನು ಒಪ್ಪಿಗೆ ಕೊಟ್ಟು ಗ್ರಾಮ ಅರಣ್ಯ ಸಮಿತಿಯನ್ನು ರಚನೆ ಮಾಡೋದಕ್ಕೆ ಅಥವಾ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಇದು ಹಂತ ರಚನೆ ಮಾಡೋದಕ್ಕೆ. ಈಗ ರಚನೆ ಆದ್ಮೇಲೆ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂದ್ರೆ ಏನ್ ಜವಾಬ್ದಾರಿಗಳಿರುತ್ತೆ ಈ ಗ್ರಾಮ ಅರಣ್ಯ ಜವಾಬ್ದಾರಿಗಳ ಜೊತೆಗೆ ಇನ್ನು ಅದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಗ್ರಾಮ ಅರಣ್ಯ ಸಮಿತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಕಮಿಟಿ ರಚನೆ ಮಾಡಬೇಕು. ಈಗ ಆ ಕಮಿಟಿ ರಚನೆ ಮಾಡಬೇಕು ಅಂದರೆ ಮುಖ್ಯವಾಗಿ ಮೊದಲು ಅಧ್ಯಕ್ಷ ಆಯ್ಕೆ ಆಗಬೇಕು. ಅಧ್ಯಕ್ಷ ಯಾರನ್ನ ಆಯ್ಕೆ ಮಾಡಬೇಕು, ಆ ಏನು ನೋಂದಾಯಿತ ಸದಸ್ಯರಿದಾರಲ್ಲ ಅದರೊಳಗೆ ಒಬ್ಬ ಅಧ್ಯಕ್ಷನ ಆಯ್ಕೆ ಮಾಡ್ಕೋಬಹುದು. ಆ ಅಧ್ಯಕ್ಷ ಅದು ಚುನಾವಣೆ ಮುಖಾಂತರ ಕೂಡ ಆಗ್ಬೋದು ಅದನ್ನ, ಅಥವಾ ಆ ಸದಸ್ಯರುಗಳಲ್ಲೇ ಒಬ್ಬ ಅಧ್ಯಕ್ಷ ಆಗಿರ್ಬೋದು. ಇದು ಒಬ್ಬ ಅಧ್ಯಕ್ಷ ಮಾಡಬಹುದು. ಈ ಅಧ್ಯಕ್ಷ ನಂತರ ಇನ್ನು 14 ಜನ ಸದಸ್ಯರಿರ್ತಾರೆ. ಆ ಸದಸ್ಯರುಗಳಲ್ಲಿ ನಾವು ಒಂದೊಂದಾಗಿ ತಗೊಂಡ್ಬರ್ಬೇಕು. ಒಂದು ಏನು SC ಮತ್ತು ST ಜಾತಿಗೆ ಸೇರಿರುವಂತಹ ಅದರೊಳಗೆ ಒಬ್ಬರು ಮಹಿಳೆ ಇರಬೇಕು, ಅಲ್ಲಿಗೆ 2 ಸದಸ್ಯರು. ನಂತರ ಭೂರಹಿತರು, ಭೂಮಿ ಇಲ್ಲದಂತವರು, ಅವರನ್ನ ಗುರುತಿಸಿ ಅವರೊಳಗೆ 2 ಸದಸ್ಯರು, ಅದರೊಳಗೆ ಒಬ್ಬರು ಮಹಿಳೆ ಇರಬೇಕು. ನಂತರ ಕುಶಲಕರ್ಮಿಗಳಲ್ಲಿ 2ರಲ್ಲಿ ಒಬ್ಬರು ಮಹಿಳೆ ಇರಬೇಕು. ನಂತರ ಸಾಮಾನ್ಯ ವರ್ಗ ಅಥವಾ NTFE ಸಂಗ್ರಹಕಾರರು, ಅಂದರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ಕಿರು ಅರಣ್ಯ ಉತ್ಪನ್ನಗಳ ಸಂಗ್ರಹ ಮಾಡೋರು, ಅವರಲ್ಲಿ 4 ಜನ, ಅವರಲ್ಲೂ ಕೂಡ 2 ಕನಿಷ್ಠ ಮಹಿಳೆಯರಿರಬೇಕು. ಒಟ್ಟು 10 ಮಂದಿ ಆಗುತ್ತೆ. ಇದ್ರ ಜೊತೆಗೆ ಅರಣ್ಯ ಇಲಾಖೆಯ ಒಬ್ರು SLC ಸಂಪೂರ್ಣವಾಗಿರುವಂತಹ ಅರಣ್ಯ ರಕ್ಷಕ, ಈಗ ಗಸ್ತು ಅರಣ್ಯ ಪಾಲಕ ಅವರು ಅಥವಾ ಉಪ ವಲಯಾಧಿಕಾರಿಗಳು ಪದನಿಮಿತ್ತ ಸದಸ್ಯರಾಗಿರ್ತಾರೆ. ಜೊತೆಗೆ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರು, ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಮತ್ತು DFO ರವರಿಂದ ಅನುಮೋದಿಸಲ್ಪಟ್ಟಂತಹ ಒಬ್ಬ NGO ಪ್ರತಿನಿಧಿ. ಇಷ್ಟು ಜನ ಸೇರಿ ಒಂದು ಸಮಿತಿಯನ್ನ ರಚನೆ ಮಾಡಬೇಕಾಗುತ್ತೆ. ಸೊ ಅದೇ ಹೇಳಿದಾಗೆ ನೀವು ರಚನೆ ಆದ್ಮೇಲೆ ಏನು ಅವರ ಕರ್ತವ್ಯಗಳೇನಿರುತ್ತೆ, ಜವಾಬ್ದಾರಿಗಳೇನಿರುತ್ತೆ? ಈ ರಚನೆ ಆದ್ಮೇಲೆ VFC ಮುಖ್ಯ ಕರ್ತವ್ಯ ಏನಪ್ಪಾ ಅಂದ್ರೆ, ನಾವೀಗ ಆಲ್ರೆಡಿ ಹೇಳಿದ್ವಿ JFPM ಅಂತ ಹೇಳಿದ್ವಿ, ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ. ಈ ಜಂಟಿ ಮತ್ತು ಯೋಜನೆ ಮತ್ತು ನಿರ್ವಹಣೆಗೆ ಈ ಕಮಿಟಿ ಏನ್ ಮಾಡಬೇಕು, ಆ ಒಕ್ಕೊರಲಿಂದ ಕೆಲಸ ಮಾಡಬೇಕು. ಏನು ಯಾವ ಆ ಕಾಡಿನಲ್ಲಿ ಅವರ ಒಂದು ಸಮೀಪದ ಕಾಡಲ್ಲಿ JFPM ಏರಿಯಾವನ್ನು ಗುರುತಿಸ್ಕೋಬೇಕು. ನಿಖರವಾಗಿ ಗುರುತಿಸಿ ಅಲ್ಲಿ ಯಾವ್ಯಾವ ಬೆಳೆ ಸಿಗುತ್ತೆ, ಯಾವ್ಯಾವ ಉತ್ಪನ್ನಗಳು ಸಿಗುತ್ತೆ, ಅದು ಎಷ್ಟು ಅಂತರ ಇದೆ ಮತ್ತು ಮತ್ತೆ ಅಲ್ಲಿ ಏನೇನು ಮಾಡ್ಬೋದು, ಆ ಥರ ಒಂದು ನಿಖರವಾದ ಒಂದು ಸೂಚನೆ ಮಾಡ್ಕೋಬೇಕು. ನೆಡತೋಪ್ ಮಾಡಬೇಕಾದಾಗ ಏನು ಮಾಡಬೇಕು, ಆ ಯಾವ ನೆಡತೋಪನ್ನು ಮಾಡಬೇಕು, ಅಲ್ಲಿ ಯಾವ ಪ್ರಭೇದಗಳನ್ನು ಬೆಳೆಸಬೇಕು ಅಂತ. ಜೊತೆಗೆ ಈ ಒಂದು VFC ಕರ್ತವ್ಯ ಏನಪ್ಪ ಅಂದರೆ, ಅಲ್ಲಿ ಯಾವುದೇ ರೀತಿ ಬೇಟೆ ಆಡದಂಗೆ ನೋಡ್ಕೊಳ್ಳುವಂಥದ್ದು, ಮತ್ತು ದನಕರಗಳಿಂದ ಓವರ್ ಗ್ರೇಸಿಂಗ್ ಮೇಯುವಿಕೆಯನ್ನು ತಡೆಗಟ್ಟಂಥದ್ದು. ಮುಖ್ಯವಾಗಿ ಇಲ್ಲಿ ಏನು VFC ಅವ್ರ ಮುಖ್ಯ ಕರ್ತವ್ಯ ಅಂದರೆ, ಅರಣ್ಯವನ್ನು ಸಂರಕ್ಷಣೆ ಮಾಡ್ಕೋಬೇಕು. ಅರಣ್ಯ ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗಂತೆ ನಿಗಾ ವಹಿಸಬೇಕು. ಜೊತೆಗೆ ಯಾವುದೇ ಮರ ಕಡಿತಲೆ ಆಗದಂತೆ ಅವುಗಳನ್ನು ನೋಡ್ಕೊಳ್ಳೋ ಜೊತೆಗೆ ಮತ್ತು ಹಣಕಾಸಿನ ಮೂಲದಲ್ಲೂ ಕೂಡ ಗ್ರಾಮ ಅರಣ್ಯ ಸಮಿತಿ ಬೆಳಿಬೇಕಾಗುತ್ತೆ. ಅನೇಕ ಯೋಜನೆಗಳನ್ನ ಅಳವಡಿಸ್ಕೋಬೇಕು. ಸರ್ಕಾರ ಕೊಡುವಂತ ಜಂಟಿ ಅರಣ್ಯ ಯೋಜನೆಯಲ್ಲಿ ಇದೊಂದು ಭಾಗ ಆಗಿರೋದ್ರಿಂದ ಈ ಇಲ್ಲಿರುವಂತ ಎಲ್ಲಾ ಸದಸ್ಯರುಗಳು, ಎಲ್ಲಾ ಇಲಾಖೆ ಸದಸ್ಯರುಗಳು ಹಾಕೋದ್ರಿಂದ ಯಾವುದೇ ಯೋಜನೆಗಳನ್ನ ಬಂದ್ರೆ ಗ್ರಾಮಸ್ಥರುಗಳಿಗೆ ತಿಳುವಳಿಕೆ ಆಗೋ ತರ ಇದು ಅರಣ್ಯ ಕಾಪಾಡೋದು ಒಂದ್ ಕಡೆ ಆದ್ರೆ ಆ ಗ್ರಾಮ ಅಭಿವೃದ್ಧಿನೂ ಕೂಡ ಆಗ್ಬೇಕು. ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ. ಈ VFC ಅನ್ನೋದು ತುಂಬಾ ಜವಾಬ್ದಾರಿಯುತ. ಅಲ್ಲಿ ಏನೂ ಆಗ್ಬಾರ್ದು. ಒಟ್ಟಿನಲ್ಲಿ ಅರಣ್ಯ ಇಲಾಖೆಗೆ ಇದು ಒಂದು ಮಾದರಿ ಮತ್ತು ಅರಣ್ಯ ಇಲಾಖೆಗೆ ಒಂದು ಸಕ್ರಿಯ ಪಾತ್ರ ವಹಿಸಿ ಅರಣ್ಯ ಸಂರಕ್ಷಣೆಯಲ್ಲಿ ಇದು ಸಕ್ರಿಯ ಪಾತ್ರವನ್ನು ವಹಿಸಬೇಕಾಗುತ್ತೆ. ಈ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಆಗಿರ್ಬೋದು, ಮತ್ತೆ ಗ್ರಾಮ ಅರಣ್ಯ ಯೋಜನೆ ಕೆಲಸ ಮಾಡೋದ್ರಿಂದ ಇಲ್ಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರ ಏನು, ಇಲ್ಲ ಸರ್ಕಾರಿ ಇಲಾಖೆಗಳ ಪಾತ್ರ ಏನಿರುತ್ತೆ ಇಲ್ಲಿ?
ಸರ್ಕಾರಿ ಇಲಾಖೆಗಳ ಪಾತ್ರ, ಸರ್ಕಾರಿ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ. ಈ ಒಂದು VFC ರಚನೆ ಆಗ್ಬೇಕಂದ್ರೆ ನಾವು ಹೇಳ್ದಂಗೆ ಯಾವುದೇ ಒಂದು ಯೋಜನಾ ಪ್ರದೇಶವನ್ನ ಗುರುತಿಸ್ಕೋಬೇಕಾದ್ರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಯಾರನ್ನ VFC ಸದಸ್ಯರುಗಳನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಅವಾಗ 6 ತಿಂಗಳಿಗೊಮ್ಮೆ ಸಭೆ ಕರಿಬೇಕು, ಅಥವಾ ಅನುಕೂಲ ಆದರೆ 3 ತಿಂಗಳಿಗೊಮ್ಮೆ ಸಭೆ ಸೇರಿಸ್ಬೇಕು. ಜೊತೆಗೆ ಎಲ್ಲ ಇಲಾಖೆಗಳ ಯೋಜನೆಗಳನ್ನ ಅವಾಗ ಅರ್ಥ ಮಾಡ್ಸಂಗಿರ್ಬೇಕು. ಮತ್ತೆ ಈ ಕೆಲವು ಯೋಜನೆಗಳಲ್ಲಿ ಹಣಕಾಸು ಸೌಲಭ್ಯಗಳು ಬರ್ತದೆ, ಏನು ಗ್ರಾಮಾರಣ್ಯವನ್ನ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ. ಆ ಯೋಜನೆಗಳನ್ನು ಬಂದಾಗ ಮಹಿಳೆಯರಿಗೆ ಅಥವಾ ಬಡವರಿಗೆ ಸ್ತ್ರೀಶಕ್ತಿ ಸಾಲಗಳನ್ನು ಕೊಡಬಹುದು VFC ಕಡೆಯಿಂದ. 1% 10 ಕಂತುಗಳಲ್ಲಿ ಆ ಒಂದು ಕೊಡಬಹುದು. ಅದರಿಂದ ಕೂಡ ಆದಾಯವನ್ನು ಉಳಿಸ್ಕೋಬಹುದು. ನಂತರ ಏನು ತರಬೇತಿಗಳನ್ನು ಕೊಡುವಂಥದ್ದು, ಯಾರಿಗೆ ಅಲ್ಲಿರುವಂಥ ಹುಡುಗರಿಗೆ ಅಥವಾ ಮಹಿಳೆಯರಿಗೆ ತರಬೇತಿಗಳನ್ನು ಕೊಡುವಂಥದ್ದು. ಜೊತೆಗೆ ಇನ್ನೊಂದು ಏನಪ್ಪಾ ಅಂದರೆ ನಮ್ಮ ಇಲಾಖಾ ಅಧಿಕಾರಿಗಳಿಗೂ ಕೂಡ ತರಬೇತಿ ಕೊಡುವಂಥದ್ದು. ಮತ್ತು ಈ ಥರ VFC ರಚನೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ ಕೆಲವು ಗೊಂದಲಗಳು ಬರ್ತವೆ. ಅವ್ರು ಮಾತ್ರ ಮೆಂಬರ್ಸ್ ಇದ್ದಾರೆ, ಗ್ರಾಮಸ್ಥರುಗಳು ಕೆಲವರು ಮೆಂಬರ್ಸ್ ಆಗಿರಲ್ಲ, ಅವ್ರ ನಡುವೆ ಕೆಲವು ಕ್ಲಾಶ್ಗಳೆಲ್ಲ ಉಂಟಾಗುತ್ತೆ. ಹೌದಾ? ಆವಾಗ ಕೂಡ ನಮ್ಮ ಇಲಾಖೆ ಮೇಲಧಿಕಾರಿಗಳು ಹೋಗಿ ಅದನ್ನು ಬಗೆಹರಿಸೋಕೆ ಕೂಡ ಇರಬೇಕಾಗುತ್ತೆ. ಮತ್ತು ಹಣಕಾಸು ಸೌಲಭ್ಯಗಳನ್ನು ಒದಗಿಸೋಕ್ಕೂ ಕೂಡ ಇರಬೇಕಾಗುತ್ತೆ. ಆಮೇಲೆ ವೃತ್ತಿ ಕೌಶಲ್ಯಗಳನ್ನು ಉಂಟು ಮಾಡಬೇಕು, ವ್ಯಕ್ತಿತ್ವ ವಿಕಸನಗಳನ್ನು ಮಾಡಬೇಕು. ಈ ರೀತಿ ಆದಾಗ ಅಲ್ಲಿ ನಾವು ಒಂದು ಸುಂದರವಾಗಿ ನಾವು ಒಂದು ಗ್ರಾಮಾರಣ್ಯ ಸಮಿತಿಯನ್ನು ನಾವು ಮುಂದುವರ್ಸೋಕ್ಕೆ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳ ಪಾತ್ರ ಆಗುತ್ತೆ. ಈ ಒಂದು ಎರಡೂ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ನಾವು ಆದಾಯ ಮೂಲವನ್ನು ತೆಗಿತೀವಿ, ಅಲ್ಲಿ ಬರುವಂಥ ನಿಧಿಯನ್ನು ನಿರ್ವಹಣೆ ಮಾಡೋದು ಹೇಗೆ, ವಿಲೆ ಹೇಗೆ ಅಂತ. ಹೌದು, ಗ್ರಾಮಾರಣ್ಯ ಸಮಿತಿ ಒಂದು ಪ್ಲಾಂಟೇಶನ್ ಅನ್ನು ಮಾಡುತ್ತೆ, ಅಥವಾ ಒಂದು JFPM ಏರಿಯಾ ಕೊಟ್ಟಿರ್ತಾರೆ. ಒಂದು ಯೋಜನಾ ಪ್ರದೇಶ 500 ಹೆಕ್ಟರ್ 100 ಹೆಕ್ಟರ್ 1000 ಹೆಕ್ಟರ್ ಒಂದು ಜಾಗ ಕೊಟ್ಟಿರ್ತಾರೆ. ಅದರೊಳಗೆ ಕೆಲವು ಕಿರು ಅರಣ್ಯ ಉತ್ಪನ್ನಗಳು ಬರ್ತವೆ. ಐ ಥಿಂಕ್ ಹುಣಸೆ ಆಗಿರ್ಬೋದು, ನೆಲ್ಲಿ ಆಗಿರ್ಬೋದು, ಬೀಡಿ ಎಲೆಗಳಾಗಿರ್ಬೋದು, ಅಂಟು, ರಾಳ, ಗರಿಕೆ, ಹುಲ್ಲು, ಸಣ್ಣ ಪುಟ್ಟ ಸೌದೆ, ಹುರುವಲು, ಇವೆಲ್ಲವೂ ಅಂಜಿಕಡ್ಡಿ, ಹೌದು, ಇವೆಲ್ಲವೂ ಕೂಡ ಆ ಏರಿಯಾದಲ್ಲಿರುವಂತಹ ಒಂದು ದೊರೆಯುವಂತಹ ಕಿರು ಅರಣ್ಯ ಉತ್ಪನ್ನಗಳು. ಈ ತರ ಕಿರು ಅರಣ್ಯ ಉತ್ಪನ್ನಗಳು ಬಂದಾಗ ಅದಕ್ಕೆ 3 ಥರ ವಿಧ ಅಥವಾ 3 ಅಥವಾ 4 ವಿಧಾನಗಳಲ್ಲಿ ನಾವು ಅವ್ರಿಗೆ ಹಂಚಬಹುದಾಗುತ್ತೆ. ಒಂದು, ಈಗ ಕಿರು ಅರಣ್ಯ ಉತ್ಪನ್ನಗಳು ಬಂದಾಗ ಅದೇ ಒಂದು ಏರಿಯಾ ನಾವು ಗುರುತಿಸಿರೋ ಪ್ರದೇಶ ಅದು JMFC ಏರಿಯಾ ಆಗಿರಬೇಕು, ಗ್ರಾಮಾರಣ್ಯ ಸಮಿತಿ ವ್ಯಾಪ್ತಿಯ ಒಳ ಕೊಟ್ಟಿರಬೇಕು. ಸೊ ಅದರಿಂದ ಬರೋ ನಿಧಿನ ಯಾವ ರೀತಿ ಅಂದ್ರೆ, ಈಗ ಸರ್ಕಾರಕ್ಕೆ NTFE ಯಾವ್ದು ಬಂದಾಗ ಸರ್ಕಾರಕ್ಕೆ 10%, ಮತ್ತೆ VFCಗೆ 90% ಇದನ್ನ ಜಮೆ ಮಾಡಬೇಕಾಗುತ್ತೆ. ಅವ್ರು ಉಳಿಸಿ ಬಹಿರಂಗ ಹರಾಜು ಮೂಲಕ ಅದನ್ನ ಹರಾಜು ಪ್ರಕ್ರಿಯೆ ಕೈಗೊಂಡಾಗ ಇದು 10% ಸರ್ಕಾರಕ್ಕೆ, 90% VFCಗೆ. ಆ VFCಗೆ 90% ಬಂದರೆ ಅದರೊಳಗೆ ಅವರು 50% ಗ್ರಾಮ ಅಭಿವೃದ್ಧಿ ನಿಧಿಗೆ ಕೂಡ ತೆಗೆದಿಡಬಹುದು. ಇದನ್ನ ಉಳಿದಿದ್ದ 40% ಅವರು ಕಮಿಟಿ ಅವನು ಮೀಟಿಂಗ್ ಅನ್ನ ಪ್ರೊಡ್ಯೂಸಿಂಗ್ ನಂತರ ಬೇಕಾದ್ರೆ ಆ ಒಂದು ಗ್ರಾಮಾರಣ್ಯ ಸಮಿತಿ ಸದಸ್ಯರು ಅದನ್ನ ಲಾಭಾಂಶವಾಗಿ ಹಂಚ್ಕೋಬಹುದು, ಇಲ್ಲ ಅಂದ್ರೆ ಅದನ್ನ VFCಗೆ ಬಿಟ್ಕೊಡ್ಬಹುದು. ಸೊ ಇಲ್ಲಿ ಸರ್ಕಾರೇತರ ಸಂಸ್ಥೆಗಳ ಪಾತ್ರ ಒಂದು ಬರುತ್ತೆ, ಅದು ಕೂಡ ಬಹಳ ಪ್ರಮುಖ ಆಗುತ್ತೆ. ಹೌದು, ಸರ್ಕಾರೇತರ ಸಂಸ್ಥೆಗಳು ಇದ್ದಾಗ ನಮ್ಗೆ ಬಹಳ ಅನುಕೂಲ. ಏನು ಅಂದ್ರೆ ಸಮೂಹ ಸಂವಹನವನ್ನು ಉಂಟು ಮಾಡಬೇಕು, ಅವ್ರಿಗೆ ಅದನ್ನ ಗೋಚರ ಮಾಡಬೇಕು. ಅಥವಾ ಯಾರಾದರೂ ದಾನಿಗಳು ಬರೋವಂತಿರ್ಬೋದು, VFC ಡೆವಲಪ್ಮೆಂಟ್ ಮಾಡೋಣ, ನಮ್ಮ ಫಾರೆಸ್ಟ್ನ ಸಂರಕ್ಷಣೆ ಮಾಡೋಣ, ಗಿಡ ಹಾಕಕ್ಕೆ ಮುಂದೆ ಬರ್ಬೋದು ಅಂಥವ್ರು. ಅಂದರೆ ಅದನ್ನು ಪ್ರಚಾರ ಸಮಸ್ಯೆಗಳಿಗೂ ಒಂದು ಸಮೂಹ ಕೊರತೆಗಳನ್ನು ಉಂಟು ಮಾಡ್ದಂಗೆ, ಜೊತೆಗೆ ಬೇರೆ ಇಲಾಖೆಗಳೊಂದಿಗೆ ಸಂಯೋಜನೆ ಕೊಡುವಂಥದ್ದು. ಬೇರೆ ಇಲಾಖೆ ಬ್ಯಾಂಕ್ನವ್ರು ಕರ್ಕೊಬೋದು, ಈ ಸಂಘ ನಡೀತಾ ಇದೆ ಚೆನ್ನಾಗಿ, ಇಲ್ಲಿ ಲಾಭ ಇದೆ, ಇವ್ರ ಮಹಿಳೆಯರಿಗೆ ಸಾಲ ಕೊಡಿಸುವಂಥದ್ದು, ಮತ್ತು ಆ ಒಂದು ಅವಿದ್ಯಾವಂತರು ಇರೋರಿಗೆ ಅವ್ರಿಗೆ ಯಾವ್ದಾರ ಗುಡಿ ಕೈಗಾರಿಕೆಗಳನ್ನು ಮಾಡಿಕೊಡುವಂಥದ್ದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಏನಾಗಿರ್ಬೇಕು ಅಂದರೆ ನಮ್ಮ ಉಪವರ್ಣೆ ಸಂರಕ್ಷಣಾಧಿಕಾರಿಗಳು ಇಂದ ಪ್ರತಿನಿಧಿಸಲ್ಪಟ್ಟಿರಬೇಕು ಆ NGO. ಅವರು ಮಾತ್ರ ಮಾನ್ಯತೆಯನ್ನು ಪಡೆದಿರ್ತಾರೆ ಅಂತ ಹೇಳಿ. ಇಲ್ಲಿವರೆಗೂ ಒಂದು ಯೋಜನೆಗಳು ಯಾವ್ಯಾವ ಬಂದಿದ್ದಾವೆ ಅಂದರೆ JBC ಯೋಜನೆ ಬಂದಿದೆ, KSFMBC ಅನ್ನುವಂಥ ಯೋಜನೆ ಬಂದಿದೆ, ಹಸಿರು ಗ್ರಾಮ ಯೋಜನೆ ಬಂದಿದೆ, ಪುನಶ್ಚೇತನ ಯೋಜನೆಗಳೆಲ್ಲ ಬಂದು ಗ್ರಾಮಾರಣ್ಯ ಸಮಿತಿ ಅಭಿವೃದ್ಧಿ ಆಗ್ತಾ ಇದೆ. ಓಕೆ, ಬಹಳಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೇಳಿದಿರಿ ಹಸಿರು ಹೊನ್ನು ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸಿದವರು ಹಾಸನ ಉಪವಲಯ ಅರಣ್ಯಾಧಿಕಾರಿ TR ಗಿರೀಶ್.